ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮಗೆ ಹಿಂದೆ ಬರೋಕ್ಕೆ ಎಲ್ಲರಿಗೂ ಸುಸ್ವಾಗತ. ಮತ್ತು ಇವತ್ತಿನ ಭಗವದ್ಗೀತೆಯ 13ನೇ ಮತ್ತು 14ನೇ ಅಧ್ಯಾಯವನ್ನು ನಾವು ಇವತ್ತು ತಿಳ್ಕೊಳ್ಳೋಣ, ಓದೋಣ, ಅದರ ಬಗ್ಗೆ ಅದರ ಶ್ಲೋಕಗಳನ್ನು ಅರ್ಥೈಸ್ಕೊಳ್ಳೋಣ. ಮತ್ತು ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನಾವು ವಿಡಿಯೋ ಮುಂಚೆ ಹರೇ ಪರಮಾತ್ಮನೇ ಅನಂತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ನೀವು ಹೇಗಾದರೂ ಮಾಡಿ ನಿಮ್ಮ ಕಷ್ಟಕ್ಕೆ ಪರಿಹಾರವಾಗಿರುತ್ತೆ. ಈ ಶ್ಲೋಕವನ್ನು 11 ಬಾರಿ ಮನೆಯಿಂದ ಹೊರಡುವ ಮುಂಚೆ 11 ಬಾರಿ ಈ ಶ್ಲೋಕವನ್ನು ಜಪ ಮಾಡಿದರೆ ನಿಮ್ಮ ಎಂಥ ಕಷ್ಟ ಆದರೂ ಪರಿಹಾರ ಆಗುತ್ತೆ. ಮತ್ತು 13ನೇ ಮತ್ತು 14ನೇ ಶ್ಲೋಕವನ್ನು ನಾನು ನಿಮಗೆ ತಿಳಿಸ್ತೇನೆ. ಆ ಶ್ಲೋಕ ಏನಪ್ಪ, ಎದಕ್ಕಿದೆ, ಅದು ಶ್ಲೋಕವನ್ನು ನಾನು ನಿಮಗೆ ಈಗ ತಿಳಿಸ್ತೇನೆ. ಬನ್ನಿ ಹೋಗೋಣ. ಈಗ ಆ ಶ್ಲೋಕವನ್ನು ಹೇಳುತ್ತೇನೆ. ತತ್ಮ ಶ್ವಜ್ವಚ್ ಭಯಚ್ವ ಪಣ ವನೆ ಗೋಮ ಮುಖಂ. ಅವ್ರ ಹಿಂದೆ ಇರೋ ಈ ದೊಡ್ಡ ವ್ಯಕ್ತಿ ಯಾರಪ್ಪ ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಈ ಭೂಲೋಕವನ್ನು ಆಳಿದವರು ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಹಿಂದೆ ಇರ್ತಾರೆ. ಮತ್ತು ಅವರು ಜನಾರ್ದನ ಯಾವುದೇ ಒಂದು ಮೇಲು ಕೀಳು ಇಲ್ಲಾರ್ದಂಗೆ ಪಂಚ ಪಾಂಡವರಿಗೆ ಒಳ್ಳೆಯ ರೀತಿಯಾಗಿ ದಾರಿಯಾಗಿ ಮುಂದಿನ ಬೆಳಗ್ಗೆ ಮಠ ಕರ್ಕೊಂಡು ಹೋಗ್ತಾನೆ. ಮತ್ತು ಕೃಷ್ಣನು ಅವರ ಜೊತೆಗಿದ್ದ ಭಗವಾನ್ ಕೃಷ್ಣನು ಯಾವಾಗ ಎಲ್ಲಿ ಇದ್ದರೆ ಆಗ ಅಲ್ಲಿ ಭಾಗ್ಯಶ್ರೀ ಇರುತ್ತಾಳೆ. ಅಂದರೆ ಅವರ ಹಿಂದೆ ಎಷ್ಟೋ ಲಕ್ಷ ಕೋಟಿ ಜನ ಅವರಿಗೆ ವೈಫ್ ಇದ್ದಾರೆ. ಆದರೆ ಇವರ ಹಿಂದೆ ಸತತವಾಗಿ ಇರೋದಂದರೆ ಒಬ್ಬರೇ ಭಾಗ್ಯಶ್ರೀ ಇರ್ತಾಳೆ. ಏಕೆಂದರೆ ಭಾಗ್ಯಶ್ರೀ ತನ್ನ ಪತಿಯನ್ನು ಬಿಟ್ಟು ಒಬ್ಬಳೇ ಎಂದಿಗೂ ಇರೋದಿಲ್ಲ. ಹಂಗಾಗಿ ಭಾಗ್ಯಶ್ರೀಯನ್ನು ಸತತ ಅವ್ರ ಹಿಂದೆ ಇರ್ತಾನೇ ಇರ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಎಲ್ಲಿ ಹೋದರೂ ಸಹ, ಎಲ್ಲಿ ಇದ್ದರೂ ಸಹ ಅವರ ಹಿಂದೆ ನಿರಂತರವಾಗಿ ಕೃಷ್ಣನ ಜೊತೆ ಭಾಗ್ಯಶ್ರೀ ಇರುತ್ತಾಳೆ. ಏಕೆ ಅಂದರೆ ಅವರ ಹಿಂದೆ ಇರೋ ವಿಷ್ಣು, ಕೃಷ್ಣ, ಶಂಕ ಅಲೌಕಿಕನಾದ ಸೂಚ್ಯವಂತ ವಿಜಯ ಭಾಗ್ಯವು ಅರ್ಜುನ ಆಗಿ ಕಾಯುತ್ತಿದ್ದರು. ಭಾಗ್ಯಶ್ರೀಗೆ ಏನು ತೊಂದರೆ ಆಗಲಿ, ಏನೇ ಆಗಲಿ, ಸತತವಾಗಿ ಅರ್ಜುನ ಆಗಲಿ, ಮತ್ತು ಅಂಕುರನ ಆಗಲಿ, ಕೃಷ್ಣ ಆಗಲಿ, ಶಂಕದ ಆಗಲಿ, ಇನ್ನಷ್ಟು ಅಗ್ನಿಯು ಅರ್ಜುನಿಗೆ ಉಡುಗೊರೆಯಾಗಿ ಇರ್ತಾರೆ. ಮತ್ತು ದಿಕ್ಕಿನಲ್ಲಿ ಆದರೂ ಆ ರಥವು ಇದು ಸೂಚಿಸುತ್ತಿತ್ತು. ಆದರೆ ಅಲ್ಲಿನ ವ್ಯವಸ್ಥೆಗೆ ಕೃಷ್ಣ ವಿಷ್ಣು ಯಾವತ್ತಿಗೂ ಅವರ ಬಾಂಧವ್ಯವನ್ನು ಉಳಿಸೋಣ. ಮತ್ತು ಇವತ್ತಿನ ದಿವಸ 13, 14ನೇ ಶ್ಲೋಕವನ್ನು ಚರ್ಚೆ ಮಾಡಿದ್ದೀವಿ, ಅದನ್ನು ತಿಳಿಸಿದ್ದೀನಿ. ಮತ್ತು ಮುಂದಿನ ನಾಳೆ 15 ಮತ್ತು 16ನೇ ಶ್ಲೋಕವನ್ನು ನಾನು ನಿಮಗೆ ತಿಳಿಸ್ತೇನೆ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಬೆಲ್ ಬಟನ್ ಮುಚ್ಚಿದ್ರೆ ನನ್ನ ವಿಡಿಯೋ ನಾನು ಮಾಡಿದರೆ ಅಪ್ಡೇಟ್ ಆಗುತ್ತೆ, ನಿಮ್ಗೆ ಬರುತ್ತೆ. ಕಮೆಂಟ್ ಮಾಡಿ, ಏನಾದ್ರು ತಪ್ಪಿದರೆ ತಿಳಿಸಿ ಹೇಳ್ತೀನಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನನ್ನ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮಲ್ಲಿ yashwant@gmail.com ಇದೆ, ಅಲ್ಲಿ ನೀವು ಟ್ರೈ ಮಾಡ್ಬೋದು. ನಿಮ್ಮ ಜೊತೆ ಈ ನಿಮ್ಮ ಯಶ್ ಕನ್ನಡಿಗ ಇರ್ತಾನೆ. ಓಕೆ, ಬಾಯ್ ಫ್ರೆಂಡ್ಸ್.